ನಮಸ್ತೆ. 13/1/2025 ಸೋಮವಾರ ಶುಕ್ಲಪಕ್ಷ. ವನದೇವತೆಯಾದ ಬನಶಂಕರಿಯನ್ನು ಪೂಜೆ ಮಾಡುವ ದಿನವಿದು. ವನಕಾಳಿ ಪೂಜೆಯೂ ಕೂಡ ಇವತ್ತು ಶ್ರೇಷ್ಠ. ಆರುದ್ರ ದರ್ಶನವಿದೆ, ಅಂದರೆ ಆರುದ್ರ ನಕ್ಷತ್ರವಿದೆ ಇವತ್ತು. ಹಂಗಾಗಿ ಇವತ್ತಿನ ವಿಶೇಷವಾಗಿ ಆರುದ್ರ ದರ್ಶನ ಅಂತಿವೆ. ಈ ಆರುದ್ರ ದರ್ಶನವೇ ವಿಶೇಷವೇ. ಶಿವನ ನಕ್ಷತ್ರವಿದು ಆರುದ್ರ. ಬೇರೆ ಬೇರೆ ದೇವರಿಗೆ ನಾವು ಜಯಂತಿ ಕೊಂಡಾಡಿದರೂ ಕೂಡ ಶಿವನಿಗೆ ಆ ರೀತಿಯಾಗಿಲ್ಲ. ಹುಟ್ಟು ಇಲ್ಲ ಮರಣವಿಲ್ಲ ಅಂತ ಹೇಳುವ ಶಿವನಿಗೆ ಈ ಆರುದ್ರ ನಕ್ಷತ್ರದ ಸಂಬಂಧವಿದೆ. ಆರುದ್ರ ದರ್ಶನ ಅಂತ ಕೊಂಡಾಡುತ್ತೀವಿ. ನಟರಾಜರಿಗೆ ಇದು ಇಷ್ಟವಾದ ಅಂದರೆ ನಕ್ಷತ್ರ ಅಂತ. ಇದರಲ್ಲಿ ಒಂದು ವಿಶೇಷವಿದೆ. ಏನು ಅಂತಂದರೆ, ಧನುರ್ಮಾಸ ಆರುದ್ರ ನಕ್ಷತ್ರದ ದಿನದಲ್ಲಿ ಎಲ್ಲ ಶಿವಾಲಯಗಳಲ್ಲೂ ಆರುದ್ರ ದರ್ಶನ ನಡೆಯುತ್ತದೆ. ಚೇಂದನಾರು ಅಂತ ಒಂದು ಪುಣ್ಯ ಪುರುಷ, ಅವರ ಮನೆಗೆ ಸ್ವಾಮಿ ನಟರಾಜರು ಮುದ್ದೆ ತಿನ್ನೋಕ್ಕೆ ಬಂದರು. ಆ ಕಾಲದಲ್ಲಿ ಮುದ್ದೆ ಇದೆ ನೋಡಿ. ಆ ದಿನ ಒಂದು ಧನುರ್ಮಾಸದ ಆರುದ್ರ ನಕ್ಷತ್ರ ದಿನ. ಇದನ್ನು ನೆನೆಸ್ಕೊಳ್ಳುವ ರೀತಿಯಲ್ಲಿ ನಟರಾಜ ದೇವರಿಗೆ ಇವತ್ತಿಗೂ ಮುದ್ದೆ ಅಲ್ಲಿ ಅರ್ಪಣೆ ಮಾಡುತ್ತಾರೆ. ಈ ಆರುದ್ರ ನಕ್ಷತ್ರದ ಒಂದು ಕಾಲದಲ್ಲಿ ತ್ರೇತಾಯುಗ ಎನ್ನುವ ಸ್ತ್ರೀ ಪಾರ್ವತೀ ದೇವಿಯ ಭಕ್ತಿ ಮದುವೆಯಾಗಿದೆ. ಆ ಕಾಲದಲ್ಲಿ ಮದುವೆಯಾಗಿ 4ನೇ ದಿನದಲ್ಲೇ ಶಾಂತಿ ಮುಹೂರ್ತ ನಡೆಯುತ್ತದೆ. ಆದರೆ ದುರದೃಷ್ಟ ಏನು ಅಂತಂದರೆ, ಮದುವೆಯಾಗಿ 3ನೇ ದಿನದಲ್ಲೇ ಗಂಡನು ತೀರೋಗಿದ್ದಾನೆ. ಇದರಿಂದ ತೊಂದರೆಯಲ್ಲಿ, ಮನಸ್ಸು ದುಃಖದಲ್ಲಿ, ಸಂತೋಷ ಕೊರತೆಯಿಂದ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಾಳೆ. ದೇವಿ ಶಿವನನ್ನು ಬೇಡಿ ಅವಳು ಗಂಡನನ್ನು ಮತ್ತೆ ಜೀವಂತವಾಗಿ ತಂದುಕೊಟ್ರು, ದರ್ಶನವನ್ನು ಕೊಟ್ಟರು. ಆ ದಿನವೇ ಆರುದ್ರ ದರ್ಶನ ದಿನ ಅಂತ ಕೊಂಡಾಡುತ್ತಾರೆ. ಇಂತಹ ವಿಶೇಷ ದಿನವಾಗಿ ಇವತ್ತು ಅಂದರೆ 13ನೇ ತಾರೀಕು ಜನವರಿ ತಿಂಗಳು 2025 ಸೋಮವಾರ ದಿನದಲ್ಲಿ ನಡೆಯುತ್ತದೆ. ಶಿವನ ಭಕ್ತರು, ಯಾವ ದೇವರ ಭಕ್ತರಾದರೂ ಪೂಜೆ ಮಾಡಿಕೊಳ್ಳಿ, ಅಭಿವೃದ್ಧಿ ಉಂಟಾಗುತ್ತದೆ. ಅದರಲ್ಲೂ ಸೋಮವಾರದಲ್ಲಿ ಆರುದ್ರ ನಕ್ಷತ್ರ ಬರುತ್ತದೆ. ಇದು ಒಂದು ವಿಶೇಷವಾಗಿದೆ. ಇವತ್ತಿನ ದಿನದಲ್ಲಿ ಅಂತಂದರೆ 13ನೇ ತಾರೀಕು ಜನವರಿ ತಿಂಗಳ 2025 ಸೋಮವಾರ ಹುಣ್ಣಿಮೆಯ ದಿನವೇರ ಬರುತ್ತದೆ. ಅದರಲ್ಲೂ ಭೋಗಿ ಹಬ್ಬ ಇವತ್ತಿದೆ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:45ಗೆ, ಸೂರ್ಯ ಅಸ್ತಮನ ಸಂಜೆ 6:11ಗೆ. ಬೆಳಗ್ಗೆ 6:45ರಿಂದ ಬೆಳಗ್ಗೆ 10:38ವರೆಗೂ ಆರುದ್ರ ನಕ್ಷತ್ರವಿದೆ. ಆರುದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಈ ದಿನ ಶಿವನನ್ನು ಪೂಜೆ ಮಾಡಿಕೊಳ್ಳಿ. ಈ ಆರುದ್ರ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಯೋಗ ಉಂಟು. ಆದರೂ ಕಾಲದಂಡ ಅಂತ ಒಂದು ವಿಷಯ, ಅಂದರೆ ಮೃತ್ಯು ಅಂತ ಒಂದು ವಿಷಯ ಇರೋದರಿಂದ ಪ್ರಯಾಣಗಳಲ್ಲಿ ಎಚ್ಚರವಾಗಿರಬೇಕು. ಆರುದ್ರ ನಕ್ಷತ್ರದವರು ಪೂಜೆ ಪುನಸ್ಕಾರ ಮತ್ತು ಸ್ವಲ್ಪ ಎಚ್ಚರವಾಗಿರೋದು ಉತ್ತಮ. ಆನಂತರ ಬರೋದು ಪುನರ್ವಸು ನಕ್ಷತ್ರ. ಅದು ಕೂಡ ಅಶುಭವನ್ನು ಕೊಡುತ್ತದೆ. ಹಾಗಾಗಿ ಶುಭ ದಿನ ಅಂತಂದರೆ ಸ್ವಾಮಿಗೆ ಪೂಜೆ ಮಾಡುವುದು, ಶಿವಶಂಕರನಿಗೆ ನಟರಾಜನಿಗೆ ಪೂಜೆ ಮಾಡಿ. ಆದರೂ ಪ್ರಯಾಣಗಳಲ್ಲಿ ಕರೆಕ್ಟಾಗಿ ಎಚ್ಚರವಾಗಿರಬೇಕಾಗ್ತದೆ. ಹುಡುಗರು ಸಾಹಸ ಮಾಡೋದು, ಬೈಕ್ ಸವಾರಿ ಮಾಡುವಂಥದ್ದೆಲ್ಲ ಎಚ್ಚರ. ಈ ರೀತಿ ಇವತ್ತು ಮೇಂಟೈನ್ ಮಾಡಿಕೊಳ್ಳಿ. ಶಾಕಂಬರಿ ಪೂರ್ಣಿಮಾ ಅಂತ ಈ ದಿನ ವಿಶೇಷ ದಿನವಾಗಿದೆ. ಇವತ್ತು ಬೆಳಗ್ಗೆ 6:45ರಿಂದ 10:38ವರೆಗೂ ಆರುದ್ರ ನಕ್ಷತ್ರ 4ನೇ ಪಾದ. 10:38 ಮೇಲೆ ಸಂಜೆ 4:30ವರೆಗೂ ಪುನರ್ವಸು ನಕ್ಷತ್ರ 1ನೇ ಪಾದ. ಸಂಜೆ 4:30 ಮೇಲೆ ರಾತ್ರಿ 10:24ವರೆಗೂ
ಪುನರ್ವಸು ನಕ್ಷತ್ರದ 2ನೇ ಪಾದ. ರಾತ್ರಿ 10 ಗಂಟೆ 24 ನಿಮಿಷದ ಮೇಲೆ ಬೆಳಗಿನ ಜಾವ 4:19ವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದ. ಹಾಗಾಗಿ ಬೆಳಗಿನ ಜಾವ 4 ಗಂಟೆ 19 ನಿಮಿಷದ ಮೇಲೆ ಪುನರ್ವಸು ನಕ್ಷತ್ರ 4ನೇ ಪಾದ ಅಂದರೆ ಕರ್ಕಾಟಕ ರಾಶಿ ಪ್ರಾರಂಭವಾಗುತ್ತದೆ. ಅಂದರೆ ರಾತ್ರಿ 10:24ರಿಂದ 4 ಗಂಟೆ 19 ನಿಮಿಷದವರೆಗೂ ಪುನರ್ವಸು ನಕ್ಷತ್ರದ ಮಿಥುನ ರಾಶಿ ಇದೆ. ಆಮೇಲೆ ಕರ್ಕಾಟಕ ರಾಶಿ. ಇವತ್ತಿನ ದಿನದಲ್ಲಿ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5:05ರಿಂದ 5:55. ಪ್ರಾತಃ ಸಂಧ್ಯಾ ಕಾಲ ಬೆಳಗಿನ ಜಾವ 5:30ರಿಂದ 6:45. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:06ರಿಂದ 12:51. ಇಷ್ಟೆಲ್ಲ ಶುಭ ಸಮಯಗಳು ಅಂತ ನಾವು ಗುರುತು ಮಾಡಿಕೊಟ್ಟಿದ್ರಿವೆ. ಆ ಶುಭ ಸಮಯದಲ್ಲಿ ಕೆಟ್ಟೋದು ಏನಾದ್ರು ಸೇರಿದರೆ, ಅಂದರೆ ಮರಣ, ಮೃತ್ಯು ಅಂಥದ್ದು ಇಂಥದ್ದೆಲ್ಲ ಸೇರಿದರೆ ಆ ಶುಭ ಸಮಯವನ್ನು ದೂರ ಇಡಬೇಕಾಗ್ತದೆ. ಉದಾಹರಣೆ, ಗುರು ಹೋರೆ ಬೆಳಗ್ಗೆ 8:40ರಿಂದ 9:37. ಶುಭ ಮುಹೂರ್ತ 8:46ರಿಂದ 10:28. ಅದೇ ಥರ ಇನ್ನೊಂದು ಶುಭ ಸಮಯ ಅಂತಂದರೆ ಇದನ್ನು ಶುಕ್ರ ಹೊರೆ ಅಂತಂತೀವಿ. ಬೆಳಗ್ಗೆ 11:31ರಿಂದ 12:28. ಅಭಿಜಿತ್ ಮುಹೂರ್ತ 12 ಗಂಟೆ 6 ನಿಮಿಷದಿಂದ 12:51. ಇಷ್ಟೆಲ್ಲ ಇದ್ದರೂ ಖಂಡಿತ ನಾವು ಸೆಲೆಕ್ಟ್ ಮಾಡಿರುವ ಸಮಯವನ್ನೇ ನೀವು ತಗೋಬೇಕು. ಯಾಕೆಂತಂದರೆ ಸಕ್ಸಸ್ ಕೊಡೋದು ಅದನ್ನೇ. ಉದಾಹರಣೆ, ಇವತ್ತು ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. 6:45 ಬೆಳಗ್ಗೆಯಿಂದ ಬೆಳಗಿನ ಜಾವ 4 ಗಂಟೆ 19 ನಿಮಿಷದವರೆಗೂ ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ. ಆಮೇಲೆ ಧನುಸು ರಾಶಿಯವರಿಗೆ ದೋಷ. ಇವತ್ತು ಬೆಳಗ್ಗೆ 8:11ರಿಂದ 9:37ವರೆಗೂ ರಾಹುಕಾಲ. 11:03ರಿಂದ 12:28ವರೆಗೂ ಯಮಕಂಡ ಕಾಲ. 12:51ರಿಂದ 1:37 ಮಧ್ಯಾಹ್ನ PM ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 12:51ರಿಂದ ಈ ಸಮಯ ಅಂತಂದಿವಿ. ಹಂಗಾಗಿ ಆ ಸಮಯದಲ್ಲಿ ಇರುವ ಶುಭ ಕಾರ್ಯಗಳನ್ನು ಖಂಡಿತವಾಗಿ ಮುಟ್ಟಬಾರದು. ಮಧ್ಯಾಹ್ನ 3 ಗಂಟೆ 9 ನಿಮಿಷದ ಮೇಲೆ 3:54 ಮಧ್ಯಾಹ್ನದವರೆಗೂ ದುರ್ಮುಹೂರ್ತ. ಸಂಜೆ 6:10ರಿಂದ ಬೆಳಗಿನ ಜಾವ ಕೆಲವು ಕಾರ್ಯಗಳನ್ನು ಮಾಡಬಹುದು, ಆದರೆ ಅದರ ಸಮಯಗಳನ್ನು ತೋರಿಸ್ತೀವಿ. ಮತ್ತು ರಾತ್ರಿ ಅಂದರೆ 12 ಗಂಟೆ 29 ನಿಮಿಷ ಮಧ್ಯರಾತ್ರಿಯಿಂದ ಲೇಟ್ ನೈಟ್ 2 ಗಂಟೆ 3 ನಿಮಿಷದವರೆಗೂ ವಿಷಕಾಲ. ಮತ್ತು ಧನುಸು ರಾಶಿಯವರಿಗೆ ಬೆಳಗಿನ ಜಾವದಿಂದ ಅಂದರೆ 4:19ರಿಂದ ದೋಷ ಸ್ಟಾರ್ಟ್ ಆಗುತ್ತದೆ. ಇಷ್ಟೆಲ್ಲ ಇದೆ ಅಂತಂದರೆ ಈಗ ನಾವು ನೋಡುವಂಥದ್ದು ಏನು ಅಂತಂದರೆ ಇರೋದರಲ್ಲಿ ಶುಭ ಸಮಯಗಳು ಅಂತ ನೋಡೋಣ. 6:45ರಿಂದ 8:09, 9:39ರಿಂದ 11:03, 12:30ರಿಂದ 12:49, ಮಧ್ಯಾಹ್ನ 1:39ರಿಂದ 3:07, ಮಧ್ಯಾಹ್ನ 3:56ರಿಂದ ಸಂಜೆ 6:08, ರಾತ್ರಿ 8:21ರಿಂದ 10:25, ರಾತ್ರಿ 12:04ರಿಂದ 12:27. ಅದೇ ಥರ ಲೇಟ್ ನೈಟ್ ರಾತ್ರಿ 2 ಗಂಟೆ 5 ನಿಮಿಷದ ಮೇಲೆ ಶುಭವಾಗಿದೆ. ಇಷ್ಟೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇವಾಗ ಏನೆಲ್ಲ ಇರುತ್ತದೆ ಶುಭ ಸಮಯಗಳು ಅಂತಂದರೆ ಬೆಳಗ್ಗೆ ಉದಾಹರಣವಾಗಿ 9:39ರಿಂದ 10:28ವರೆಗೂ ಕುಂಭಲಗ್ನವಿದೆ, ಅದು ಶುಭವಾಗಿರುತ್ತದೆ. ಅದೇ ಸಮಯದಲ್ಲಿ ನಕ್ಷತ್ರಗಳು ಕೂಡ ಆ ರೀತಿಯಲ್ಲೇ ಇರುತ್ತದೆ. ಇನ್ನು ಸರಿಯಾಗಿ ಹೇಳಬೇಕು ಅಂತಂದರೆ 12 ಗಂಟೆ 30 ನಿಮಿಷದ ಮೇಲೆ ಅಭಿಜಿತ್ ಮುಹೂರ್ತ ಶುಭವಾಗಿದೆ. ಅಂದರೆ 12 ಗಂಟೆ 6 ನಿಮಿಷದಿಂದಲೇ ಅಭಿಜಿತ್ ಸ್ಟಾರ್ಟ್ ಆದರೂ ಅದರಲ್ಲೂ ಶುಭ ಸಮಯ ಅಂತಂದರೆ 12:30ರಿಂದ 12:51. ಹಂಗಾಗಿ ಈ ಸಮಯವನ್ನು ನೀವು ಉಪಯೋಗಿಸ್ಕೋಬೋದು. ಮತ್ತೊಂದು ಸಮಯ ಚಂದ್ರ ಹೊರೆ. ಇದು ಮಧ್ಯಾಹ್ನ ಬರುತ್ತದೆ 1 ಗಂಟೆ 39 ನಿಮಿಷದ ಮೇಲೆ 3 ಗಂಟೆ 7 ನಿಮಿಷದವರೆಗೂ ಶುಭವಾಗಿದೆ. ಇದು ಚಂದ್ರ ಹೊರೆ. ದೇವಿ ದರ್ಶನ, ದೇವಿ ಪೂಜೆ ಮಾಡ್ಬೋದು. ಚಂದ್ರನ ಹೊರೆಯಲ್ಲಿ ಹುಟ್ಟಿದವರು ಅಥವಾ 2ನೇ ತಾರೀಕು, 11ನೇ ತಾರೀಕು, 29ನೇ ತಾರೀಕಲ್ಲಿ ಹುಟ್ಟಿದವರು ಕೂಡ ಚಂದ್ರನನ್ನು ಧ್ಯಾನ ಮಾಡಿಕೊಳ್ಳಿ, ಖಂಡಿತವಾಗಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಈ ಸಮಯದಲ್ಲಿ ಗುಳಿಕೆ ಕಾಲ ಕೂಡ ಬರುತ್ತದೆ. 1:54ರಿಂದ 3 ಗಂಟೆ 7 ನಿಮಿಷದವರೆಗೂ ಗುಳಿಕೆ ಕಾಲ. ಹಂಗಾಗಿ ಚಂದ್ರ ಹೊರೆ, ಗುಳಿಕೆ ಕಾಲ, ಸುಖ ಕಾಲ ಇಷ್ಟೆಲ್ಲ ಸೇರುವ ಸಮಯವೇ ಇದು. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ವಿಜಯ ಮುಹೂರ್ತ 2:23ರಿಂದ 3:09ವರೆಗಿದೆ.
ಆದರೆ ಈ ವಿಜಯ ಮುಹೂರ್ತ ಸಮಯದಲ್ಲಿ ಅಂತಂದರೆ 2:23ಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂತಂದಿವಿ. ಇದರಲ್ಲಿ 2:39 ಮೇಲೆ ಹೆಚ್ಚು ಕಮ್ಮಿ 2:40 ಅಂತ ಇಟ್ಕೊಳ್ಳಿ. 2:40ರಿಂದ 3 ಗಂಟೆ 7 ನಿಮಿಷದವರೆಗೂ ವಿಜಯ ಮುಹೂರ್ತ ಶುಭವಾಗಿದೆ. ಈ ರೀತಿ ನಾವು ವಿಂಗಡಿಸಿ ಒಳ್ಳೆಯ ಟೈಮ್ನ ಸೆಲೆಕ್ಟ್ ಮಾಡಿ ನೀವು ಕೊಟ್ಟಿರ್ತೀವಿ. ಅದನ್ನು ಧೈರ್ಯವಾಗಿ 100% ಉಪಯೋಗಿಸಬಹುದು. ಆದರೂ ಕೆಲವು ಟೈಮಲ್ಲಿ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಕೊಟ್ಟಿರ್ತೀವಿ, ಅದನ್ನು ಸರಿಯಾಗಿ ನೋಡಿಕೊಳ್ಳಿ. ಇಷ್ಟೆಲ್ಲ ನೋಡಿದರೂ ಕೂಡ ಕೆಲವು ಸಮಯಗಳಲ್ಲಿ ಮರಣ ಯೋಗಗಳು ಅಂದರೆ ಮೃತ್ಯು ಅಂತಿದ್ದರೆ ಆ ಸಮಯದಲ್ಲಿ ಮಾಡಬಾರ್ದು. ಅದರಲ್ಲಿ ಹೆಚ್ಚಿನ ಗಮನ ಕೊಟ್ಕೊಂಡ್ರೆ ಖಂಡಿತವಾಗಿ ದೋಷಗಳಿಲ್ಲ, ಅಂದರೆ ಅದನ್ನೆಲ್ಲ ಗೆಲ್ಲಬಹುದು ಅಂತಾನೆ. ಆದ್ದರಿಂದ ಹೆಚ್ಚಾಗಿ ಖಂಡಿತವಾಗಿ ನಾವು ಕೊಟ್ಟಿರುವಂಥ 100% ಕೆಟ್ಟೋದು ಒಳ್ಳೆಯದು ಅಂತ ಕೊಟ್ಟಿದ್ದೀವಲ್ಲ, ಅದನ್ನು ನೀವು ಫಾಲೋ ಮಾಡ್ಕೋಬೋದು, ಖಂಡಿತವಾಗಿ ಸಕ್ಸಸ್ ಮಾಡ್ಕೋಬೋದು. ತಾರಾ ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಬೆಳಗ್ಗೆ 10:38ವರೆಗೂ ಶುಭವಾಗಿಲ್ಲ. ಆನಂತರ ಅಂದರೆ ರಾತ್ರಿಯವರೆಗೂ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿ 10:38 ಬೆಳಗ್ಗೆಯವರೆಗೂ ಕ್ಷೇಮವು ದ್ರವ್ಯ ಲಾಭವೂ ಉಂಟು. ಆಮೇಲೆ ಶುಭಕರವಾಗಿಲ್ಲ. ಇದರಲ್ಲಿ ಗಮನಿಸಬಹುದು. ಅಶ್ವಿನಿ ನಕ್ಷತ್ರಕ್ಕೆ ಒಂದು ಥರ ಇದೆ, ಭರಣಿ ನಕ್ಷತ್ರಕ್ಕೆ ಬೇರೆ ಥರ ಇದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ 10:38ವರೆಗೂ ಎಚ್ಚರ. ಈ 10:38ವರೆಗೂ ಏನಿದೆ ಹಂಗೆ ಅಂತಂದರೆ ಕ್ಷೇಮ ದ್ರವ್ಯ ಲಾಭ ಇದೆಲ್ಲ ಇದೆ. ಆದರೂ ನಾವು ನೋಡುವಂಥದ್ದು ಏನು ಅಂತಂದರೆ ಒಂದು ದಿನದಲ್ಲಿ ಬರುವ ಶುಭ ಸಮಯ, ಅದರಲ್ಲಿ ಇರುವ ಬೇರೆ ಬೇರೆ ದೋಷಗಳು, ಇದನ್ನೆಲ್ಲ ವಿಂಗಡಿಸಿ ನೋಡಬೇಕು ಅನ್ನೋದೇ ನಾವು ಯಾವತ್ತೂ ಕೇಳ್ಕೊಳ್ತೀವಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ 10:38ವರೆಗೂ ಶುಭವಾಗಿದೆ. ಆ ನಂತರ ಒಂದು 40% ಕೂಡ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದದವರೆಗೆ ಆರೋಗ್ಯವು, ಅದೇ ಸಮಯದಲ್ಲಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಎಚ್ಚರ 10:38ವರೆಗೆ. ಆನಂತರ ವ್ಯವಹಾರಗಳಲ್ಲಿ ಹೆಚ್ಚಾಗಿ ತಲೆ ಹಾಕಬೇಡಿ, ಸಮಯ ಉತ್ತಮವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 10:38 ಮೇಲೇನೆ ಶುಭಕರವಾಗಿರೋದು. ಅದರಲ್ಲೂ ಹಣಕಾಸಿನ ವ್ಯವಹಾರ ಬೆಳಗ್ಗೆಯಿಂದ ದಿನಾಪೂರ್ತಿ ಶುಭವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ. ಬರುವಂಥದ್ದನ್ನು ಇರುವಂಥದ್ದನ್ನು ಭದ್ರವಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ದೋಷ ಬರುತ್ತದೆ 10:38ವರೆಗೂ. ಆಮೇಲೆ ಖಂಡಿತವಾಗಿ ಉಪಯೋಗಿಸುವ ಸಮಯವಲ್ಲ, ಅಂದರೆ 10:38ನ ಮೇಲೆ ಸರಿಯಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಶರೀರ ಸುಖವಿದೆ, 10:38ವರೆಗೂ ಚೆನ್ನಾಗಿದೆ. ಆಮೇಲೆ ಏಟು ಗಾಯ ತೊಂದರೆಗಳು ಅಂತ ಬರೋದರಿಂದ ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆಯು ಶರೀರ ಸುಖವು 10:38ವರೆಗೂ ಚೆನ್ನಾಗಿದೆ. ಆ ನಂತರನೂ ಕೂಡ ಇವತ್ತು ಹೇಳಿಕೊಳ್ಳುವಂತೆ ಶುಭಕರವಾಗಿ ಕಾಣುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಬೆಳಗ್ಗೆಯಿಂದ 10:38ವರೆಗೂ ಶುಭಕರವಾಗಿದೆ. ಆಮೇಲೆ ಜನ್ಮತಾರೆ ನಿಮ್ಮ ನಕ್ಷತ್ರ ದೇವರಿಗೆ ಪೂಜೆ ಮಾಡಿ ಸ್ವಲ್ಪ ನಿಧಾನವಾಗಿ ನಡ್ಕೊಳ್ಳಿ, ಹೆಚ್ಚಿನ ದೋಷಗಳು ಏನೂ ಇಲ್ಲ. ಮತ್ತೆ ನೋಡುವಂಥ ಇನ್ನೊಂದು ನಕ್ಷತ್ರ ಪುನರ್ವಸು, ಅದೇ ನಕ್ಷತ್ರನೇ, ಆದರೆ ಕರ್ಕಾಟಕ ರಾಶಿ 4ನೇ ಪಾದ 10:38ವರೆಗೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ. ಮಿತ್ರ ಸಹಾಯ, ಹಣದ ಸ್ವಲ್ಪ ಖರ್ಚಷ್ಟೇ, ಬೇರೆ ಹೆಚ್ಚಿನ ದೋಷವಿಲ್ಲ. ಇದು ದಿನಾಪೂರ್ತಿ ಆ ರೀತಿಯಲ್ಲೇ ಇದೆ. ನಂತರ ನೋಡುವಂಥ ನಕ್ಷತ್ರ ಪುಷ್ಯ. ಈ ನಕ್ಷತ್ರ ದೇವರು ಶನಿದೇವರು. 10:38ವರೆಗೂ ಮಿತ್ರಧಾರೆಯು ವ್ಯಯವೂ ಉಂಟು. ಆನಂತರ ಪರಮ ಮೈತ್ರಿಧಾರೆ ಸ್ವಲ್ಪ ವ್ಯಯ, ಹಾಗಾಗಿ ಹೆಚ್ಚಿನ ದೋಷಗಳು ನಿಮಗಿಲ್ಲ ಇವತ್ತು. ಆರ್ದ್ರ ನಕ್ಷತ್ರ ಮಿಥುನ ರಾಶಿ 10:38ವರೆಗೂ ಹೇಳಿಕೊಳ್ಳುವಂತೆ ಇಲ್ಲ. 10:38ನ ಮೇಲೆ ಮಿತ್ರ ಸಹಾಯ, ಬೇರೆ ರೀತಿಯಲ್ಲಿ ದೇವರ ಅನುಗ್ರಹ ಇದೆಲ್ಲ ಉಂಟು. ನಂತರ ನೋಡುವಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿ. ಅನುಕೂಲವು ಇಷ್ಟಾರ್ಥ ಸ್ಥಿತಿಯೆಲ್ಲ ಕೂಡಿ ಬಂದಿರುವ ದಿನವಿದು 10:38ವರೆಗೂ. ಆನಂತರ ಖಂಡಿತವಾಗಿಯೂ ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ
10:38ವರೆಗೂ ಶುಭಕರವಾಗಿಲ್ಲ. 10:38 ಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ, ಸಿಂಹರಾಶಿ. ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು 10:38ವರೆಗೂ. ಆನಂತರ ಪ್ರತ್ಯೇಕ ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಬರುತ್ತದೆ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ 2, 3, 4ನೇ ಪಾದಗಳು ಕ್ಷೇಮವಿದೆ, ಉದ್ಯೋಗ ಅಭಿವೃದ್ಧಿ ಇದೆ, ಅಥವಾ ನೀವು ಮಾಡುವ ಕಸುಬಲ್ಲಿ ಲಾಭಗಳು ಅಭಿವೃದ್ಧಿಯೆಲ್ಲ ಉಂಟು. ಇದು 10:38ವರೆಗೆ ಮಾತ್ರ. ಆಮೇಲೆ ತಾನೇ ಬರುವಂಥದ್ದನ್ನು, ದೇವರು ಕೊಡುವಂಥದ್ದನ್ನು ಅನುಭವಿಸಬಹುದು. ನಿಮ್ಮ ಪ್ರಯತ್ನಗಳು ನೀವೇ ಮಾಡಬೇಕು ಅಂದರೆ ಪ್ರಯತ್ನಗಳು ಹೆಚ್ಚಾಗಿರಬೇಕು. ಹಿಂಗೂ ಹಂಗೂ ಇರ್ಬೋದು, ಅಂದರೆ 0% ಬರ್ಬೋದು, 90% ಬರ್ಬೋದು. ಯೋಚನೆ ಮಾಡಿ ಮಾಡಬೇಕಾಗ್ತದೆ. ಹಸ್ತ ನಕ್ಷತ್ರ, ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು 10:38ವರೆಗೂ ಒಳ್ಳೆಯ ಸಮಯವಲ್ಲ. ವಿಪತ್ತು ಅಂದರೆ ಏಟು ಗಾಯಗಳಿಗೆ ಚಾನ್ಸ್ ಇದೆ. 10:38ನ ಮೇಲೆ ಕ್ಷೇಮವು ಅನುಕೂಲವೂ ಇದೆ. ಆದ್ದರಿಂದ ಇವತ್ತು ನಿಮಗೆ ಒಳ್ಳೆಯ ಸಮಯ ಅಂದರೆ 10:38 ಮೇಲೆ ರಾತ್ರಿಯವರೆಗೂ ಶುಭ ಸಮಯ ಅಂತಿದೆ. ನಂತರ ನೋಡುವಂಥದ್ದು ವಿಶೇಷವಾಗಿ ಚಿತಾ ನಕ್ಷತ್ರದಲ್ಲಿ ಕನ್ಯಾ ರಾಶಿ ಅಂತ ನೋಡಿದ್ರೆ ಸಂಪತ್ತು ಅಂತ, ಉದ್ಯೋಗ ಅಭಿವೃದ್ಧಿ ಅಂತ ಇಷ್ಟೆಲ್ಲ ಇದ್ದರೂ 10:38 ಮೇಲೆ ಶುಭವಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಗಮನ. ಚಿತಾ ನಕ್ಷತ್ರ, ತುಲಾರಾಶಿ. ಸಂಪತ್ತಿದೆ, ಸ್ವಲ್ಪ ಕಾರ್ಯಗಳಲ್ಲಿ ಅಡಚಣೆ ಇದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಆದರೆ 10:38 ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ, ಖಂಡಿತವಾಗಿ ಗಮನ ಕೊಡಬೇಕು. ಸ್ವಾತಿ ನಕ್ಷತ್ರ, ತುಲಾರಾಶಿ. ಜನ್ಮತಾರೆ ಇದೆ, ಕಾರ್ಯಗಳಲ್ಲಿ ಅಡೆತಡೆ ಇದೆ 10:38ವರೆಗೂ. 10:38 ಮೇಲೇ ಸಂಪತ್ತು ಅನುಕೂಲವೆಲ್ಲ ಇರೋದು, ಸರಿಯಾಗಿ ನೋಡ್ಕೊಳ್ಳಿ. ವಿಶಾಖ ನಕ್ಷತ್ರ, ತುಲಾರಾಶಿ. ಪರಮ ಮಿತ್ರಧಾರೆಯು ಸ್ವಲ್ಪ ಕಾರ್ಯತಡೆಯೂ ಉಂಟು 10:38ವರೆಗೂ. ಆದರೆ 10:38ನ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ, 50% ಮಾತ್ರನೇ ಇದೆ. ನಂತರ ನೋಡುವಂಥ ಇನ್ನೊಂದು ನಕ್ಷತ್ರ ವಿಶಾಖ, ಆದರೆ ವೃಶ್ಚಿಕ ರಾಶಿ. ಖಂಡಿತ ಇವತ್ತು ಪರಮ ಮಿತ್ರಧಾರೆ, ಮಿತ್ರರೇ ನಿಮಗೆ ಅನುಕೂಲ ಮಾಡಿಕೊಡುವವರಾಗಿರುತ್ತಾರೆ. ಆದರೆ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಎಚ್ಚರವಾಗಿರಿ. ಇದು 10:38ವರೆಗೂ. ಆಮೇಲೆ 50% ಕೂಡ ಇಲ್ಲ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ದಿನಪೂರ್ತಿ ಅನುಕೂಲಕರವಾಗಿದೆ. ಸರಿಯಾದ ಕೆಲಸಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು, ಸಕ್ಸಸ್ ಆಗುತ್ತದೆ. ಆದರೆ ಮುಹೂರ್ತ ಕಾರ್ಯಗಳಿಲ್ಲ, ಇನ್ನೂ ಒಂದು ದಿನ ತಡ್ಕೋಬೇಕು. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. 10:38ನ ಮೇಲೆ ಹೇಳಿಕೊಳ್ಳುವಂತಿದೆ, ಅಲ್ಲಿಯವರೆಗೂ ಶುಭವಾಗಿಲ್ಲ. ಮೂಲ ನಕ್ಷತ್ರ, ಧನುಸು ರಾಶಿ. ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವ ದಿನವಿದು 10:38ವರೆಗೂ. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. 10:38ವರೆಗೂ ಶುಭಕರವಾಗಿಲ್ಲ. 10:38 ಮೇಲೆ ಅನುಕೂಲ ಕೊಡುವ ಸಮಯವಾಗಿದೆ. ಹಾಗಾಗಿ ನಿಮ್ಮ ಸಮಯ 10:38ನ ಮೇಲೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡುವಂಥ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, 1ನೇ ಪಾದ, ಧನುರ್ ರಾಶಿ. ಆರೋಗ್ಯ ಉಂಟು, ಸೌಖ್ಯವಿದೆ. 10:38ವರೆಗೂ ಸಮಯ ಉತ್ತಮವಾಗಿದೆ. ಆ ನಂತರ ನೋಡಿಕೊಂಡು ಕೆಲಸ ಮಾಡಿ, ಗಮನ ಕೊಡಬೇಕು. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಆರೋಗ್ಯ, ಶತ್ರುನಾಶ, ಹಂಗಾಗಿ ಶುಭಕರವಾಗಿದೆ 10:38ವರೆಗೂ. ಆ ನಂತರ ಹೇಳ್ಕೊಳ್ಳುವಂತೆ ಇಲ್ಲ, ಅಂದರೆ ಸಕ್ಸಸ್ ಅನ್ನೋದು ಪರ್ಸೆಂಟೇಜ್ ಒಂದು 40% ಮಾತ್ರನೇ. ಗಮನ ಕೊಡಲೇಬೇಕು. ಶ್ರವಣ ನಕ್ಷತ್ರ, ಮಕರ ರಾಶಿ. ವಿಪತ್ತಿದೆ, 10:38ವರೆಗೂ ಸಮಯ ಶುಭವಾಗಿಲ್ಲ. ಆದರೆ 10:38 ಮೇಲೆ ಎಲ್ಲವೂ ಉಲ್ಟಾ ಆಗುತ್ತೆ, ಅಂದರೆ ಶುಭವಾಗಿರುತ್ತದೆ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಇದರಲ್ಲಿ ಜನನವಾದ ನಿಮಗೆ ಸಂಪತ್ತು ಉಂಟು, ಶತ್ರುನಾಶ ಉಂಟು.
10:38ವರೆಗೂ ಶುಭವಾಗಿದೆ. ನಿಮ್ಮ ಕಾರ್ಯಗಳನ್ನ 10:38 ಒಳಗಡೆ ಮುಗಿಸಿದರೆ ಇನ್ನಷ್ಟು ಉತ್ತಮ. ಆಮೇಲೆ ಗಾಯಗಳು ಮಾರ್ಕ್ಗಳು ಇಲ್ಲದೆ ನೋಡ್ಕೊಳ್ಳಿ, ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. 10:38 ಮೇಲೆ ಸರಿಯಾಗಿಲ್ಲ, ಶುಭವಾಗಿಲ್ಲ, ಅಶುಭ ದಿನವಾಗಿದೆ, ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತಿನ ದಿನ ಜನ್ಮತಾರೆ ಆಗಿರೋದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕಿ. ಕಾರ್ಯ ವಿಘ್ನವಿದೆ. ಯಾರಿಗಾದರೂ ನಿಮ್ಮ ಶಕ್ತಿ ತಕ್ಕಂತೆ ಏನಾದರೂ ಪರಿಹಾರ ಮಾಡಿಕೊಳ್ಳಿ, ಸಹಾಯ ಮಾಡಿ. 10:38 ಮೇಲೆ ಪರವಾಗಿಲ್ಲ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ ಇದೆ. ಇದೆಲ್ಲ 10:38ವರೆಗೂ. ಆಮೇಲೆ ಜನ್ಮತಾರೆ, ತಲೆ ಸ್ನಾನ ಮಾಡಿ. ಆದರೆ ನಿಮ್ಮ ನಕ್ಷತ್ರ ದೇವರನ್ನ ಪೂಜೆ ಮಾಡಿಕೊಳ್ಳಿ ಅಥವಾ ನಕ್ಷತ್ರಕ್ಕೆ ಅರ್ಚನೆ ಮಾಡಿಸ್ಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ಭಯ. ಇದೆಲ್ಲ 10:38ವರೆಗೂ. ಆಮೇಲೆ ಸ್ವಲ್ಪ ನಿಧಾನ ತೋರಿಸುವಂಥದ್ದೇ ಉತ್ತಮ, ಆತರ ಪಡಬೇಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ರೋಗ ಭಯ ಉಂಟು 10:38ವರೆಗೂ. ಆನಂತರ ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ಭಯ ಇವೆಲ್ಲ ಉಂಟಾಗುತ್ತದೆ. ನಂತರ ನೋಡುವಂಥದ್ದು ಲಾಸ್ಟ್ ರೇವತಿ ನಕ್ಷತ್ರ ಮೀನರಾಶಿ, ಬೆಳಗ್ಗೆ ಸಮಯ ಉತ್ತಮವಾಗಿಲ್ಲ. 10:40 ಮೇಲೇ ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್. ಅದರಲ್ಲೂ ಸ್ವಲ್ಪ ಆರೋಗ್ಯನ ಮೇಂಟೈನ್ ಮಾಡಿಕೊಳ್ಳಿ. ಇಷ್ಟೆಲ್ಲ ವಿಷಯಗಳು ನೋಡಿದ್ವಿ, ನೋಡಿ ಆನಂದ ಪಡ್ಬೋದು. ಆದಷ್ಟು ಬೇಗ ಅಂತಂದರೆ ನಮಗೆ ಯುಗಾದಿಯಲ್ಲೇ ಹೊಸ ವರ್ಷ ಅಂತ, ಆದ್ದರಿಂದ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿಯೂ ಅಷ್ಟರಲ್ಲಿ ಬರುತ್ತದೆ ನಿಮಗೆ ವಿಷಯಗಳು. ಯಾವ ರಾಶಿಗೆ ಅಶುಭವಾಗಿ ಶುಭವಾಗಿದೆ. ಇನ್ನೂ ಕೆಲವು ಸಮಯಗಳಲ್ಲಿ ಬುಧ ಗುರು ಈ ಗ್ರಹಗಳು ಚೇಂಜ್ ಆಗುವಂಥದ್ದೆಲ್ಲ ಅದರಲ್ಲಿ ಕೊಟ್ಟಿರ್ತೀವಿ. ಸಾಮಾನ್ಯವಾಗಿ ಗುರು ಶನಿನ ಮಾತ್ರ ನೋಡ್ತೀವಿ. ಆಮೇಲೆ ರಾಹು ಕೇತು ಅಂದರೆ ರಾಶಿ ಬಿಟ್ಟು ರಾಶಿ ಹೋಗುವಂಥದ್ದನ್ನ ರಾಶಿ ಪ್ರವೇಶ ಅಂತೀವಿ ಅಥವಾ ಗ್ರಹ ಪ್ರವೇಶ ಅಂತಂತೀವಿ. ಗೃಹ ಅಲ್ಲ, ಮನೆಯಲ್ಲ, ಗ್ರಹ. ಈ ರೀತಿ ಇದ್ದರೂ ಕೂಡ ನಾವು ಎಲ್ಲ ಗ್ರಹಗಳನ್ನು ಟಚ್ ಮಾಡ್ತೀವಿ. ಕುಜ, ಬುಧ, ಚಂದ್ರ ಅಂತ. ಅದರಲ್ಲಿರುವ ಒಳ್ಳೆಯದು ಕೆಟ್ಟದು ಅಂತ ಎಲ್ಲ ರಾಶಿಗಳಿಗೂ ತಿಳಿಸ್ತೀವಿ. ಖಂಡಿತ ನೀವು ಅದನ್ನು ನೋಡಿ ಈ ವರ್ಷದಲ್ಲಿ ಉತ್ತಮವಾಗಿ ಇರುತ್ತದಾ ಇಲ್ಲವಾ ಅಂತ ತಿಳ್ಕೊಬೋದು. ಅದಕ್ಕೆ ತಕ್ಕಂತೆ ನೀವು ಕಾರ್ಯಗಳನ್ನ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.